ಕೊಡ್ತೀನಿ ಸರ್. ನಾವು ಕುತ್ಕೊಂಡು ಇಲ್ಲ ರಜಾ ಇತ್ತಲ್ಲ ಇವತ್ತು ನಿಮ್ಮನ್ನೆಲ್ಲ ಕೇಳುತ್ತೆ ಏನಂದರೆ ಕೋಲಾರಲ್ಲಿ MLA ನಾನಿದ್ದೀನಿ, MLC ಆಗಿ ನಮ್ಮ ಅನಿಲ್ ಅಣ್ಣವರಿದ್ದಾರೆ, ಇನ್ನೊಂದು MLC ಆಗಿ ನಮ್ಮ ನಜೀರ್ ಅಣ್ಣವರಿದ್ದಾರೆ. ಈಗ ಇವರು ಒಂದು MLC ನಮ್ಮ ಜೊತೆಗೆ ಸೇರಿಕೊಂಡ್ರೆ ಒಬ್ಬೊಬ್ಬರು ಒಂದೊಂದನ್ನು ಡಿವೈಡ್ ಮಾಡ್ಕೋಬೇಕಾದ್ರೆ ಶಿಕ್ಷಕರ ಬಗ್ಗೆ ಸಂಬಂಧಪಟ್ಟಂಥದ್ದನ್ನು ನಮ್ಮ DT ಶ್ರೀನಿವಾಸ್ ಅವರು ನೋಡ್ಬೋದು. ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಿದ್ದನ್ನು ಅನಿಲ್ ಅಣ್ಣವರಿಗೆ, ಜನಪ್ರತಿನಿಧಿಗಳು ಓಟಿಂದ ನಾನು ಅವ್ರು ಓಟ್ ಹಾಕಿದ್ದೀನಿ, ನಾವೆಲ್ಲ ಓಟ್ ಹಾಕಿರೋರು ಅವರಿಗೆಲ್ಲ. ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂಗೆ ಅನಿಲ್ ಅಣ್ಣವ್ರು ನೋಡ್ಕೊಳ್ತಾರೆ. ನಮ್ಮ ನಜೀರ್ ಅಣ್ಣ ಅವರು ಎಲ್ಲರಿಗೂ ಸೇರಿ ಎಲ್ಲ ಟೋಟಲ್ ಆಗಿ ನೋಡ್ಕೊಳ್ಳುವಂಥವ್ರು. ಅದೇ ನಮಗೆಲ್ಲರಿಗೂ ಸಪೋರ್ಟಾಗಿ ನಮ್ಮ ಬೈರ್ತಿ ಸುರೇಶ್ ಅಣ್ಣ ಇದ್ದಾರೆ, ಅವರು ಚಿಂತಾಮಣಿ ಸುಧಾಕರಣ ಇವರೆಲ್ಲರೂ ಇದ್ದಾರೆ. ನಮ್ಮದೆಲ್ಲ ಕಾನ್ಸೆಪ್ಟ್ ಒಂದೇ ಇರೋದು, ನಾವು ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ನಾವೆಲ್ಲ ಬಂದಿರೋಲ್ಲ. ನಮಗೇನು ಬೇಕಾಗೂ ಇಲ್ಲ, ನಮಗೆ ಇರೋದ್ರಲ್ಲಿ ನೆಮ್ಮದಿಯಾಗಿದ್ದೀವಿ, ಆರಾಮ್ ಸಾಕು. ಮನೆಯಲ್ಲಿ ಹತ್ಕೊಂಡು ದುಡ್ಡು ಕೊಟ್ಟರೆ ರಾತ್ರಿ ನಿದ್ದೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಯಾರು ಬರ್ತಾರೋ ಕಲ್ರು ಏನೋ ಅಂತ, ಏನೂ ಇಲ್ಲದೆ ನೆಮ್ಮದಿಯಾಗಿದ್ದು ಹೋಗ್ಬೋದು ಮನೆಯಲ್ಲಿ. ಆ ರೀತಿಯಲ್ಲಿ ಇರೋದ್ರಲ್ಲಿ ತೃಪ್ತಿ ಪಡಬೇಕು, ಇಲ್ಲದೇ ಇರೋದನ್ನು ಹುಡ್ಕೊಂಡು ಹೋಗ್ಬಾರ್ದು. ನಮಗೆ ಕೈಗೆ ಸಿಕ್ಕಿದ್ದು ಪ್ರಸಾದ, ಹೇಳ್ಕೊಂಡಿದ್ದು ವಿಷ. ಇವತ್ತು ನಿಮ್ಮ ಹತ್ರ ಬಂದಿರೋದು ಪ್ರಸಾದಕ್ಕೋಸ್ಕರ ಬಂದಿದ್ದೀವಿ ಅಷ್ಟೇ. ನೀವೆಲ್ಲ ನಮ್ಮ ಮೇಲೆ ನಂಬಿ ಪ್ರಸಾದ ಕೊಡ್ತೀರ ಅಂತ ನಂಬ್ಕೊಂಡು ಬಂದಿದ್ದೀವಿ. ಖಂಡಿತವಾಗ್ಲೂ DT ಶ್ರೀನಿವಾಸ್ ಅವರನ್ನು ನೀವೆಲ್ಲ ಓಟ್ ಕೊಟ್ಟು ಸೀರಿಯಲ್ ನಂಬರ್ 2 ಒಂದಂತ ಹಾಕಿ ಅವರಿಗೆ ಓಟ್ ಕೊಟ್ಟು ನೀವೆಲ್ಲ ಗೆಲ್ಲಿಸ್ಬೇಕು ಅಂತ. ಶಿಕ್ಷಕರು ಅಂದರೆ ಈಗ ತಾನೇ ಅಲ್ಲಿ ಹೇಳಿದೆ, ನಮ್ಮ ವಿಮೆನ್ಸ್ ಕಾಲೇಜಲ್ಲಿ ಹೇಳಿದೆ ನಾನು. ಶಿವಾರಪಟ್ಟಣ ಮಾಲೂರು, ಶಿವಾರಪಟ್ಟಣದಲ್ಲಿ ಕೆತ್ತನೆ ಕೆತ್ತವರಿದ್ದಾರೆ. ಕಲ್ಲನ್ನು ಕಣ್ಣಾರೆ ನೋಡಿ ಶಿಲ್ಪಿಗಳು ಕಲ್ಲನ್ನು ಎತ್ಕೊಂಡು ಬಂದು ಒಂದು ಬೆಟ್ಟದಲ್ಲೆಲ್ಲ ಹೋಗಿ ಆ ಕಲ್ಲನ್ನು ಎತ್ಕೊಂಡ್ಬಂದು ಅಲ್ಲಿ ಇಟ್ಕೊಂಡು ಅವರು ಕುತ್ಕೊಂಡು ಅದನ್ನು ನೋಡಿ ಕ್ಲೀನಾಗಿ ಎಲ್ಲ ಕೆತ್ತನೆ ಮಾಡ್ತಾರೆ. ಈ ಶಾಲೆಗೆ ಬರುವಂಥ ಮಕ್ಕಳನ್ನು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಅವ್ರ ಬ್ರೈನನ್ನು ಕೆತ್ತನೆ ಮಾಡುವಂಥ ಶಕ್ತಿ ಇರೋದು ನಿಮ್ಮಲ್ಲಿ ಮಾತ್ರ, ನಮ್ಮಲ್ಲಿ ಆ ಶಕ್ತಿ ಇಲ್ಲ. ನೀವು ಕಾಣಿಸ್ದೇ ಕೆತ್ತನೆ ಮಾಡಿಬಿಡ್ತೀರಿ ಅವ್ರನ್ನ. ಯಾರನ್ನ ಹೆಂಗೆ ಓದಿಸ್ಬೇಕು, ಯಾವ ರೀತಿಯಲ್ಲಿ ಅವ್ರು ದಾರಿ, ಅವ್ರೇನಾದರೂ ಸ್ವಲ್ಪ ಓದ್ತಾ ಇದ್ರೆ ಅವ್ರಿಗೆ ಯಾವ ಥರ ನೀವು ಟ್ರೈನ್ ಮಾಡಿದ್ರೆ ಅವ್ರು ಓದ್ತಾರೆ, ಯಾವ ಥರ ಅವ್ರು ಮುಂದೆ ಬರ್ತಾರೆ ಅನ್ನೋದನ್ನು ಕೆತ್ತನೆ ಮಾಡುವಂಥ ಶಕ್ತಿ ಇರೋರು ನೀವು, ಬುದ್ಧಿವಂತರು ನೀವು. ಅದರಲ್ಲಿ ಗುರುಗಳು ನೀವೆಲ್ಲ. ತಂದೆ ತಾಯಿ ಅಂದರೆ ದೊಡ್ಡವರು ಹೇಳ್ತಾರಲ್ಲ, ಜನ್ಮ ಕೊಟ್ಟ ತಂದೆ ತಾಯಿ ವಿದ್ಯೆ ಕೊಟ್ಟಿದ್ದ ಗುರುಗಳನ್ನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನೀವೆಲ್ಲ ಗುರುಗಳಿದ್ದೀರಾ. ನಮ್ಮೆಲ್ಲರಿಗೂ ಸಹಕಾರ ಮಾಡಿ, ನಮ್ಗೆ ಸಹಕಾರ ಮಾಡಿ ನೀವು ಇವತ್ತು DT ಶ್ರೀನಿವಾಸ್ ಅವ್ರನ್ನ ನೀವು ಗೆಲ್ಲಿಸ್ಕೊಟ್ರೆ ನಾವೆಲ್ಲರೂ ಸೇರಿ ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ನಮ್ಮ ಸಂಸ್ಥೆಗಳನ್ನ ಒಳ್ಳೆಯ ಅಭಿವೃದ್ಧಿ ಮಾಡ್ತೀವಿ. ಇವತ್ತು ನಾನು ನಮ್ಮ ವಿಮೆನ್ಸ್ ಕಾಲೇಜ್ಗೆ 10 ಕೋಟಿ ರೂಪಾಯಿ ಫಂಡನ್ನು ತಂದಿದ್ದೀನಿ. ಎಲ್ಲ ಕಾಲೇಜ್ಗೂ ತರ್ತೀನಿ, ಇದು ತಂದಿದ್ದೀನಿ. ನಮ್ಮ ಇದು ಜೂನಿಯರ್ ಕಾಲೇಜು, ಬಾಯ್ಸ್ ಕಾಲೇಜ್ಗೂ ತಂದಿದ್ದೀನಿ. ಅದಕ್ಕೂ ದುಡ್ಡನ್ನು ತಂದಿದ್ದೀನಿ, ಇದಕ್ಕೂ ತರ್ತೀವಿ. ಈ ವರ್ಷದಲ್ಲಿ ನಾನು ಕಾಲೇಜಿಗೆ ಸಂಬಂಧಪಟ್ಟಕ್ಕೆ 30 ಕೋಟಿ ದುಡ್ಡನ್ನು ತಂದಿದ್ದೀನಿ ಕಾಲೇಜಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ. ಎಲ್ಲ ಬಂದು ನಾನೇ ಖುದ್ದಾಗಿ ಬಂದು ಇಂಜಿನಿಯರ್ಸ್ ಕರ್ಕೊಂಡು ಬಂದು ಕಾಲೇಜ್ ಒಳಗಡೆಲ್ಲ ಸುತ್ತಾಡಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಏನೇನು ಅನ್ನೋದನ್ನು ನಾನೇ ಇಂಜಿನಿಯರ್ಸ್ ಕರ್ಕೊಂಡ್ಬಂದಿದ್ದು. ಆಮೇಲೆ ಪ್ರಿನ್ಸಿಪಲ್ಸ್ಗೆಲ್ಲ ಕನೆಕ್ಟ್ ಮಾಡಿ ನೀವು ಇವ್ರ ಜೊತೆ ಕೋರ್ಡಿನೇಷನ್ ಮಾಡ್ಕೊಂಡು ಮಾಡಿ ಅಂತೀವಿ. ಆ ಥರ ನಾವು ಎಜುಕೇಷನ್ ಆ್ಯಂಡ್ ಅಗ್ರಿಕಲ್ಚರ್ ಆ್ಯಂಡ್ ಹಾಸ್ಪಿಟಲ್ಸ್ ಅಂದರೆ ನಮ್ಗೆ ಆ ರೀತಿಯಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಚೆನ್ನಾಗಿ ಕೇಳೋದು ಅಷ್ಟೇ, ವಿದ್ಯೆ ಕೊಡಿ, ಒಳ್ಳೆ ಹಾಸ್ಪಿಟಲ್ಸ್ ಕೊಡಿ, ರೈತರಿಗೆ ಸಹಾಯ ಮಾಡಿ ಅಂತೀವಿ. ಈ 3 ಬಿಟ್ಟರೆ ದೇಶದಲ್ಲಿ ಬೇರೆ ಏನೂ ಕೇಳೋದಿಲ್ಲ ಯಾರು, ಅಷ್ಟೇ ಕೇಳೋದು ನಾವೆಲ್ಲರೂ. ಅದರಿಂದ ನೀವೆಲ್ಲ ಬುದ್ಧಿವಂತರಿದ್ದೀರಾ, ನೀವೆಲ್ಲ ಗುರುಗಳಿದ್ದೀರಲ್ಲ. ನಮ್ಮಂಥವ್ರಿಗೆ ನೀವು 100 ಜನ ಎಲ್ಲ 1000 ಜನಕ್ಕೆ ಪಾಠ ಹೇಳಿ ಬುದ್ಧಿವಾದ ಹೇಳಿ ಅವ್ರನ್ನ ಕಳಿಸಿದ್ದೀರ ನೀವು ಆಚೆ. ಇವತ್ತು ನಿಮ್ಮನ್ನು ಕೇಳೋದಿಷ್ಟೇ, ನೀವೆಲ್ಲರೂ ನಮ್ಮ DT ಶ್ರೀನಿವಾಸ್ ಅವರಿಗೆ ಓಟನ್ನು ಕೊಟ್ಟು ಅವರನ್ನು ಗೆಲ್ಲಿಸಿ ಸದಾ ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಯಾವತ್ತೂ ಸಿದ್ಧವಾಗಿರ್ತೀವಿ ಅಂತ ನೀವು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.